ಹಂಗೆ ಇರು, ನಾನು ಮಾತಾಡ್ತೀನಿ ಹಂಗೆ ರೆಕಾರ್ಡ್ ಆಗಲಿ. ಹಾಂ ಹೋದಲ್ಲಿ ಮಾತಾಡ್ತೀನಿ ಅದನ್ನ ಹಂಗೆ ತಗೊಬ ಮುಂದೆ. ಕರ್ನಾಟಕ ಯುವಶಕ್ತಿ ವೇದಿಕೆಯ ವತಿಯಿಂದ ಇವತ್ತು ಚಾಮರಾಜನಗರ ಜಿಲ್ಲೆ ಚಂದಕವಾಡಿ ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಕೊಳವೆ ಬಾವಿ ತೆರೆದ ಗುಂಡಿ ಮುಚ್ಚುವ ಅಭಿಯಾನದ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಂದು ಬಸವೇಶ್ವರ ಜಯಂತಿ ಅಂಗವಾಗಿ ಒಂದು ಒಳ್ಳೆಯ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಇದು ಜಾಗೃತಿಯನ್ನು ಮೂಡಿಸಲಿ, ಪ್ರತಿಯೊಬ್ಬರು ಎಲ್ಲರೂ ನಮ್ಮ ನಾಡಿನ ಆಸ್ತಿ ಮಕ್ಕಳು ಕನ್ನಡ ನಾಡಿನ ಆಸ್ತಿ. ಆದ್ದರಿಂದ ಎಲ್ಲರೂ ಜಾಗೃತಿ ಆಗಲಿ ಅಂತ ಈ ಮೂಲಕ ನಾವು ಕರ್ನಾಟಕ ಯುವಶಕ್ತಿಯ ವೇದಿಕೆಯ ಪರವಾಗಿ ಬೋರ್ವೆಲ್ ತೆರೆದ ಗುಂಡಿಗಳ ಮುಚ್ಚುವ ಅಭಿಯಾನವನ್ನು ಏರ್ಪಡಿಸಿದ್ದೇವೆ. ಇದು ವಿಶ್ವಾದ್ಯಂತ ಎಲ್ಲರೂ ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳ ಭವಿಷ್ಯ ಮತ್ತು ನಮ್ಮ ನಾಡಿನ ಭವಿಷ್ಯವನ್ನು ಕಾಪಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಬೋರ್ವೆಲ್ ಗುತ್ತಿಗೆದಾರರು ಬೋರ್ವೆಲ್ ಗುಂಡಿಗಳನ್ನು ತೆಗೆದ ಮೇಲೆ ಫೇಲ್ಯೂರ್ ಆದ ಪಕ್ಷದಲ್ಲಿ, ಅದು ನೀರು ಬರದೇ ಇರುವ ಪಕ್ಷದಲ್ಲಿ ಅದನ್ನು ಮುಚ್ಚುವ ಕೆಲಸವನ್ನು ಅವರೇ ಮಾಡಬೇಕು. ಈ ಮೂಲಕ ಅವರಿಗೆ ತಿಳಿಸುತ್ತಿದ್ದೇನೆ. ಅಂಥ ಪಕ್ಷದಲ್ಲಿ ಇನ್ನು ಮುಂದೆ ತೆರೆದ ಗುಂಡಿಗಳನ್ನು ಮುಚ್ಚದೆ ಹಂಗೆ ಹೋದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನು ಕರ್ನಾಟಕ ಯುವಶಕ್ತಿ ವೇದಿಕೆ ಪರವಾಗಿ ನಾವು ಮಾಡಬೇಕಾಗಿ ಬರ್ತದೆ. ಆದ್ದರಿಂದ ಪ್ರತಿಯೊಬ್ಬ ಬೋರ್ವೆಲ್ ಗುತ್ತಿಗೆದಾರರು ತಾವು ನೀರು ಬರದೇ ಇರುವಂಥ ಪಕ್ಷದಲ್ಲಿ ಬೋರ್ವೆಲ್ ಕೊರೆದ ಮೇಲೆ ಅದನ್ನು ಮಣ್ಣು ಕಲ್ಲುಗಳಿಂದ ಮುಚ್ಚುವ ಪ್ರಯತ್ನವನ್ನು ಮಾಡಬೇಕು. ಅದರಿಂದ ಈ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಹೀಗೆ ಮರುಕಳಿಸಿದಂತೆ ವರ್ಷಕ್ಕೊಂದೊಂದು ಮಗು ಸಾವಿಗೀಡಾಗ್ತಾಯಿದೆ. ಆ ಮಕ್ಕಳು ಸಾವು ನೋವಿನಲ್ಲಿ ಸಿಲುಕುತ್ತಿದ್ದಾರೆ. ಆದ್ದರಿಂದ ತಾವು ಎಲ್ಲರೂ ಜಾಗೃತರಾಗಿ ಈ ಒಂದು ಅಭಿಯಾನವನ್ನು ಕರ್ನಾಟಕ ಯುವಶಕ್ತಿ ವೇದಿಕೆಯು ಹಮ್ಮಿಕೊಂಡಿದೆ. ತಾವೆಲ್ಲ ಕನ್ನಡಿಗರು ಎಲ್ಲ ಮೂಲೆಯಲ್ಲೂ ಕೂಡ ಜಾಗೃತರಾಗಿ ಎಲ್ಲೇ ಒಂದು ಅಪಾಯದ ಗುಂಡಿ ಕಂಡು ಬಂದಲ್ಲಿ ಅದನ್ನು ಮುಚ್ಚುವ, ಕಲ್ಲು ಮಣ್ಣುಗಳು ಹಾಕಿ ಮುಚ್ಚುವಂಥ ಒಂದು ಪ್ರಯತ್ನನ ಮಾಡಿ ಮುಂದೆ ಇಂಥ